ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮತ್ತು ಬ್ರೇಕ್ಫಾಸ್ಟಿಗೆ ಒಂದು ಸ್ಪೆಷಲ್ ರೆಸಿಪಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಅದೇನಪ್ಪಾ ಅಂತಂದ್ರೆ ಇನ್ಸ್ಟೆಂಟ್ ಆಗಿ ರವಾ ವಡೆನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ. ಸೊ ಬನ್ನಿ ಪ್ರೊಸೆಸ್ ಯಾವ ರೀತಿಯಾಗಿದೆ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ 1 ಕಪ್ ರವೆನ ಒಂದು ಬೌಲಲ್ಲಿ ಆ್ಯಡ್ ಮಾಡಬೇಕು. 1 ಕಪ್ ರವೆಗೆ ಅರ್ಧ ಕಪ್ ಮೊಸರು, ಸೊ ಇದಕ್ಕೆ ನಾನು ಇದರಲ್ಲಿ ಅರ್ಧ ಸ್ಪೂನ್ ಜೀರಿಗೆ ಹಾಗೆ ಒಂದು 7 ರಿಂದ 8 ಮೆಣಸಿನಕಾಳಿದ್ದಾವೆ. ಇದನ್ನು ಸಣ್ಣದಾಗಿ ಕುಟ್ಟಿದ್ದೀನಿ. ಸೊ ಇದನ್ನು ಇದ್ರೊಳಗೆ ಹಾಕೋಣ. ಸ್ವಲ್ಪ ಲೈಟಾಗಿಯೇ ಕುಟ್ಟಿ, ಏನು ಪೂರ್ತಿ ಪೌಡರ್ ಥರ ಏನು ಬೇಡ. ಹಾಗೆ ಇದಕ್ಕೆ 1 ಈರುಳ್ಳಿನ ಸೇರಿಸ್ತಾ ಇದ್ದೀನಿ, ಸಣ್ಣದಾಗಿ ಹೆಚ್ಚಿರುವಂತಹ 1 ಈರುಳ್ಳಿ. ಹಾಗೆ 1 ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಆಲ್ರೆಡಿ ಪೆಪ್ಪರ್ ಹಾಕಿದ್ದೀನಿ, ಹಾಗಾಗಿ ಖಾರ ಜಾಸ್ತಿ ಬೇಡ ಅಂಥೇಳಿ 1 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ಜಿಂಜರ್ ಅಂದರೆ ಶುಂಠಿ, ಇದರ ಸಹಾಯದಿಂದ ತುರಿದಿದ್ದೀನಿ, ಹಾಗಾಗಿ ಇಷ್ಟು ಸಣ್ಣದಾಗಿ ಪೇಸ್ಟ್ ಆಗಿದೆ ಇದು. ಸೊ ಈ ಶುಂಠಿನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದು ಕರಿಬೇವು, ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ. ಸೊ ಇದಿಷ್ಟು ಆ್ಯಡ್ ಮಾಡಿದ್ಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಸೊ ನೀವು ನೋಡ್ಕೊಂಡು ಹಾಕಿ ಉಪ್ಪನ್ನ. ಸೊ ಇವಾಗ ಇಷ್ಟು ಐಟಮ್ಸ್ ಹಾಕಿದ ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ನೀರನ್ನು ಕೂಡ ಇದರಲ್ಲಿ ನೋಡಿ ಹಾಕಬೇಕು. ಒಂದೇ ಸಲ ನೀರನ್ನು ಜಾಸ್ತಿ ಹಾಕಬೇಡಿ. ಮೊಸರು ಹಾಕಿದ್ದೀವಲ್ವಾ, ಸೊ ಇವಾಗ ಸದ್ಯಕ್ಕೆ ನೀರು ಬೇಡ. ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರನ್ನು ಆ್ಯಡ್ ಮಾಡೋಣ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ತೀನಿ. ಸೊ ಇನ್ನೊಂದು ಸ್ವಲ್ಪ ನೀರು ಬೇಕಲ್ವಾ, ಸ್ವಲ್ಪ ನೀರನ್ನು, ಜಾಸ್ತಿ ನೀರನ್ನು ಏನೂ ಹಾಕಿಲ್ಲ. ಕಪ್ಗಿಂತ ಕಡಿಮೆ ಹಾಕಿದ್ದೀನಿ ಇವಾಗ ನೀರನ್ನು ನಾನು. ಇದನ್ನು ಸ್ವಲ್ಪ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ. ಸೊ ನೀರನ್ನು ನೋಡಿ ಹಾಕಬೇಕು. ಇದು ಜಾಸ್ತಿ ಲಿಕ್ವಿಡ್ ಕೂಡ ಆಗಬಾರ್ದು. ಒಂದು ವೇಳೆ ಬೈ ಚಾನ್ಸ್ ನೀರನ್ನು ನೀವು ಜಾಸ್ತಿ ಏನಾದರೂ ಹಾಕಿದರೆ ಸ್ವಲ್ಪ ರವೆನ ಆ್ಯಡ್ ಮಾಡಿ. ಇದರಲ್ಲಿ ನಾವು ಯೂಸ್ ಮಾಡಿದ್ದು ಸಣ್ಣ ರವೆನ, ಸ್ವಲ್ಪ ನೀವು ರವೆನ ಆ್ಯಡ್ ಮಾಡಿದರೂ ನಡೆಯುತ್ತೆ. ಸೊ ಇವಾಗಿದು ಬ್ಯಾಟರ್ ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ, ಈ ಥರ ರೆಡಿ ಆಗಬೇಕಿದು. ಸೊ ಈ ಥರ ರೆಡಿಯಾಗಿದೆ. ಹಾಗಾಗಿ ಇದನ್ನು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಸೊ ಫ್ರೆಂಡ್ಸ್, ಇವಾಗ 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ನಲ್ವಾ. ಸೊ ಇದಿವಾಗ ರವೆ ಎಲ್ಲ ಮೆತ್ತಗಾಗಿದೆ, ನೋಡ್ಬೋದು ನೀವು. ಸೊ ಈ ಟೈಮಲ್ಲಿ ನಾವು ಇದಕ್ಕೆ ಬೇಕಿಂಗ್ ಸೋಡಾನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೇಕು. ಒಂದಿಷ್ಟು ಬೇಕಿಂಗ್ ಸೋಡಾ ಆ್ಯಡ್ ಮಾಡಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೋಡಿ ಬ್ಯಾಟರ್. ಸೊ ಇದು ರೆಡಿಯಾಗಿದೆ. ಇವಾಗ ನಾವು ವಡೆನ ಬಿಡೋದಕ್ಕೆ ಶುರು ಮಾಡೋಣ. ಸೊ ಎಣ್ಣೆ ಬಿಸಿ ಮಾಡೋದಕ್ಕೆ ನಾನು ಇಟ್ಟಿದ್ದೀನಿ. ಸೊ ಇವಾಗ ನಾವು ವಡೆನ ಬಿಡಬೇಕು. ಸೊ ಭಾಳ ಜನಕ್ಕೆ ವಡೆನ ಬಿಡೋದು ತುಂಬ ಕಷ್ಟ ಆಗ್ತಿರುತ್ತೆ. ಸೊ ಈ ವಡೆ ಬಿಡೋದಕ್ಕೆ 3 ಟ್ರಿಕ್ಸ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸೊ ಇದು ಮೊದಲನೇ ಟ್ರಿಕ್ಸ್, ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಳ್ಬೇಕು. ಈ ಥರ ಇದನ್ನು ಉಂಡೆಯಾಗಿ ಮಾಡಿಕೊಂಡು ಮಧ್ಯದಲ್ಲಿ ಹೋಲ್ ಮಾಡಿಕೊಂಡು ನಾವು ಇದನ್ನು ಎಣ್ಣೆಲಿ ಬಿಟ್ಟರೆ ಇದು ಒಂಥರ ವಡೆ ಆಗುತ್ತೆ ನೋಡಿ. ಓಕೆ. ಎರಡನೇ ಟ್ರಿಕ್ ಯಾವ ಥರಪ್ಪ ಅಂತಂದರೆ, ಸೊ ಇದು ನೋಡಿ, ಚಹಾ ಸೋಸೋದು ಇರುತ್ತಲ್ವ ಇದು. ಸೊ ಇದನ್ನು ತಗೊಂಡು ಒಂದು ಉಂಡೆನ ಮಾಡಬೇಕು. ಇದನ್ನು ಇದ್ರ ಮೇಲಿಟ್ಟು ಒಂದು ರೌಂಡ್ ಶೇಪ್ನ ಕೊಡಬೇಕು. ಹಾಗೆ ಇಲ್ಲಿ ಮಧ್ಯದಲ್ಲಿ ಒಂದು ಹೋಲ್ನ ಮಾಡಬೇಕು. ಸೊ ಇಷ್ಟೇ, ಇದನ್ನು ಈ ಥರ ಎಣ್ಣೆಯಲ್ಲಿ ಬಿಡೋದು. ಸೊ 2 ಟ್ರಿಕ್ ಆದವಲ್ಲ. ಸೊ ಇನ್ನೊಂದು ಟ್ರಿಕ್ನ ಹೇಳ್ಕೊಡ್ತೀನಿ ನಿಮಗೆ, ಥರ್ಡ್ ಒನ್. ಈ ಥರ ಒಂದು ವಾಟಿ ಇರುತ್ತಲ್ವ, ಸೊ ಇದನ್ನು ತಗೊಂಡು ಒಂದು ಬಟ್ಟೆಯಲ್ಲಿ ಈ ಥರ ಕವರ್ ಮಾಡ್ಕೊಳ್ಬೇಕು. ಇದನ್ನು ಈ ಥರ ಕವರ್ ಮಾಡಿಕೊಂಡು
ಸ್ವಲ್ಪ ಇದನ್ನು ಒದ್ದೆ ಮಾಡ್ಕೊಳ್ಬೇಕು ನೋಡಿ. ಸ್ವಲ್ಪ ಇದನ್ನು ಒದ್ದೆ ಮಾಡಿಕೊಂಡು ನೀರು ಹಚ್ಚಬೇಕು ಇದಕ್ಕೆ. ನೆಕ್ಸ್ಟ್ ಇಲ್ಲಿ ಒಂದು ಉಂಡೆನ ಮಾಡ್ಕೊಳ್ಬೇಕು. ಇದು ರವೆ, ಇದನ್ನು ಇದ್ರ ಮೇಲಿಟ್ಟು ಸ್ವಲ್ಪ ತಟ್ಕೊಳ್ಬೇಕು. ನೆಕ್ಸ್ಟ್ ಒಂದು ಮಧ್ಯದಲ್ಲಿ ಹೋಲ್ ಮಾಡ್ಕೊಳ್ಬೇಕು. ಇಷ್ಟಾದರೆ ಆಯಿತು. ಸೊ ಇದನ್ನು ನಾವು ಡೈರೆಕ್ಟಾಗಿ ಎಣ್ಣೆಲಿ ಬಿಡೋದು. ಸೊ 3 ಟ್ರಿಕ್ಸ್ ಇದ್ದಾವೆ. ಸೊ ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಫಾಲೋ ಮಾಡ್ಬೋದು. ಸೊ ಇದನ್ನು ಡೈರೆಕ್ಟಾಗಿ ಆ ಥರನೂ ಬಿಡ್ಬೋದು, ಇಲ್ಲಾಂದರೆ ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಇದನ್ನು ಈ ಥರ ಉಂಡೆ ಮಾಡಿಕೊಂಡು ಇಲ್ಲಿ ಸ್ವಲ್ಪ ರೌಂಡ್ ಶೇಪ್ನ ಕೊಡೋದಕ್ಕೆ ಈಸಿ ಆಗುತ್ತೆ. ಈ ಥರ ಮಾಡಿಕೊಂಡು ಇದನ್ನು ನೀವು ಕೈಯಲ್ಲಿ ತೊಗೊಂಡು ಆಮೇಲೆ ಕೂಡ ಎಣ್ಣೆಲಿ ಬಿಡ್ಬೋದು. ಸೊ ತುಂಬ ಈಸಿಯಾಗಿದೆ, ಹಾಗೆ ತುಂಬ ಟೇಸ್ಟಿ ಆದಂತಹ ರೆಸಿಪಿ. ನೀವು ಕೂಡ ಇದನ್ನು ಫಾಲೋ ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಹಾಗೆ ಮನೇಲಿ ಕೂಡ ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ನೋಡ್ಬೋದು ನೀವು ಯಾವ ಥರ ಫ್ರೈ ಆಗ್ತಾಯಿದ್ದಾವೆ ಅಂಥೇಳಿ. ಶೇಪ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ನಾನು ಹೇಳಿರೋ ಟ್ರಿಕ್ಸ್ನ ನೀವು ಫಾಲೋ ಮಾಡಿ, ಖಂಡಿತವಾಗ್ಲೂ ವಡೆ ಬರಲ್ಲ ಅನ್ನೋರೇ ಇಲ್ಲ. ಎಲ್ರಿಗೂ ಕೂಡ ಈ ರೀತಿಯಾಗಿ ಚೆನ್ನಾಗಿರೋ ವಡೆನ ಮಾಡ್ಬೋದು. ಇದು ಫುಲ್ ಲೋ ಫ್ಲೇಮ್ನಲ್ಲಿ ಇಟ್ಟೇ ನಾವು ಫ್ರೈ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ ನೋಡ್ಬೋದು ನೀವು, ಇವಾಗ ಈ ವಡೆ ಫ್ರೈ ಆಗಿದೆ. ಸೊ ಈ ಥರ ಬಣ್ಣ ಬದಲಾಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು. ಸೊ ಇವಾಗ ಇದು ಫ್ರೈ ಆಗಿದೆ. ಇದನ್ನು ನಾನು ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ. ಸೊ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡಿದ್ದೆ, ಅದರ ಕಾಂಬಿನೇಷನ್ ಆಗಿ ಈ ರವೆ ವಡೆನ ಮಾಡಿದ್ದೀನಿ. ಸೊ ಇವಾಗ ಇವ್ರಿಗೆ ಕೊಡ್ತೀನಿ, ಏನು ಯಾವ ಥರ ಆಗಿದೆ ಟೇಸ್ಟ್ ಅಂತ ಹೇಳಿ ಅವರಿಗೆ ಕೇಳೋಣ ಬನ್ನಿ. ಎಲ್ಲ ಟ್ರೈ ಮಾಡಿ ನೋಡಿ ರೀ. ಬ್ರೇಕ್ಫಾಸ್ಟ್ ಈಸ್ ರೆಡಿ. ಟೇಸ್ಟ್ ಮಾಡಿ ನೋಡ್ರಿ ಯಾವ ಥರ ಇದೆ ಅಂಥೇಳಿ. ಹೇಗಾಗಿದೆ? ಕ್ರಿಸ್ಪಿಯಾಗಿ ಸೂಪರ್ ಆಗಿದೆ. ಹೌದಾ? ಫ್ರೆಂಡ್ಸ್ ಎಲ್ಲರೂ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಸೊ ಫ್ರೆಂಡ್ಸ್ ಗೊತ್ತಾಯ್ತಲ್ವಾ, ಅವರಂತರೂ ಟೇಸ್ಟ್ ಮಾಡಿ ಹೇಳಿದರು ಸಖತ್ತಾಗಿದೆ ಅಂತ ಹೇಳಿ. ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ.